Hi, hello everyone. Welcome to the S Miracles YouTube channel. ಇವತ್ತು ನಾನು ನಿಮ್ಮ ಜೊತೆ ಬಂದಿರುವಂಥದ್ದು ಒಂದು ಸೂಪರ್ ಡೂಪರ್ ಸ್ವಿಚ್ ವರ್ಡ್ ಅಥವಾ ಸ್ವಿಚ್ ಪ್ರೇಸ್ ಜೊತೆಗೆ. ಏನಪ್ಪ ಈ ಸ್ವಿಚ್ ವರ್ಡ್ ಸ್ವಿಚ್ ಪ್ರೇಸ್ ಅಂತ ಅಂದರೆ, ಸ್ವಿಚ್ ವರ್ಡ್ಸ್ ಅಂತಂದರೆ ಈ ರೂಮಲ್ಲಿ ಈಗ ಲೈಟ್ ಉರಿತಾ ಇದೆ, ನಿಮಗೆ ಕಾಣಿಸಿದೆ. ಸೊ ಸ್ವಿಚ್ ಇದೆ, ಸ್ವಿಚ್ ಆನ್ ಮಾಡಿದ್ರೆ ಲೈಟ್ ಆನ್ ಆಗುತ್ತೆ, ಸ್ವಿಚ್ ಆಫ್ ಮಾಡಿದ್ರೆ ಲೈಟ್ ಆಫ್ ಆಗುತ್ತೆ. ಸ್ವಿಚ್ ವರ್ಡ್ ಅನ್ನೋದು ಕೂಡ ಅದೇ ಥರನೇ ವರ್ಕ್ ಆಗುವಂಥದ್ದು ಫ್ರೆಂಡ್ಸ್. ಈಗ ನೀವು ಅದನ್ನು ಎಷ್ಟು ಫೋಕಸ್ ಆಗಿ ಆ್ಯಂಡ್ ನಿಮ್ಮ ಇಂಟೆನ್ಷನ್ ಯಾವುದಿದೆ, ಇಟ್ ಮೇ ಬಿ ಜಾಬ್ ಇರ್ಬೋದು, ನಿಮ್ಮನ್ನ ಹೀಲ್ ಮಾಡೋವಂಥದ್ದು ಇರ್ಬೋದು, ಪ್ರೊಟೆಕ್ಷನ್ ಇರ್ಬೋದು, ಫೈನಾನ್ಷಿಯಲ್ ಗೈನ್ ಇರ್ಬೋದು, ಅಬಂಡೆನ್ಸ್ ಇರ್ಬೋದು, ಹೆಲ್ತ್ ಇರ್ಬೋದು, ರಿಲೇಷನ್ಶಿಪ್ ಇರ್ಬೋದು, ಎನಿಥಿಂಗ್. ಫಸ್ಟ್ ಅದು ನಿಮ್ಮ ಮೈಂಡಿಗೆ ನಾನು ಇದನ್ನ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಬರಬೇಕು. ನಾನು ಎಷ್ಟೊಂದು ವಿಷಯಗಳನ್ನು ನಾನು ಫೇಲ್ಯೂರ್ನ ಕಾಣ್ತಾ ಇದ್ದೀನಿ. ಯಾಕಪ್ಪ ಅಂತಂದರೆ ನಂಗೆ ಅದನ್ನು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಅನಿಸೋದೇ ಇಲ್ಲ. ನನಗೇನು ಮ್ಯಾನಿಫೆಸ್ಟ್ ಮಾಡಬೇಕು ಅನಿಸುತ್ತೆ ಅದನ್ನು ಮಾತ್ರ ನಾನು ಮ್ಯಾನಿಫೆಸ್ಟ್ ಮಾಡ್ತೀನಿ. ಆ್ಯಂಡ್ ನಾನು ಮೆಡಿಟೇಷನಿಗೆ ಕೂತಾಗ ನನಗೆ ಯಾವ್ಯಾವ ಟಾಪಿಕ್ ಬಗ್ಗೆ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅನಿಸುತ್ತೆ ಅದನ್ನು ಮಾತ್ರ ನಾನು ಮ್ಯಾನಿಫೆಸ್ಟ್ ಮಾಡ್ತೀನಿ. ಉಳಿದಿರೋದನ್ನ ನಾನು ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಹೋಗಲ್ಲ. ಸೊ ಅದರಲ್ಲಿ ಏನು ನಾನು ಇಂಪ್ರೂವೈಸೇಷನ್ ಆಗ್ತಾ ಹೋಗೋದಿಲ್ಲ. ರಿಲೇಷನ್ಶಿಪ್ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು, ಕರಿಯರ್ ಆಗಿರ್ಬೋದು, ಎಲ್ಲದೂ ಕೂಡ ನನಗೆ ನಾನು ಮೆಡಿಟೇಷನಿಗೆ ಕೂತಾಗ ನಾನು ಯಾವ ಟಾಪಿಕ್ ಬಗ್ಗೆ ನನಗೇನು ಬೇಕು, ನನ್ನ ಸೆಲ್ಫ್ ಪರ್ಪಸ್ಸಿನ ಯಾವ ಉದ್ದೇಶಕ್ಕೆ ನಾನು ಮ್ಯಾನಿಫೆಸ್ಟ್ ಮಾಡಬೇಕು ಅನಿಸುತ್ತೆ ಅದನ್ನು ಮಾತ್ರ ನಾನು ಮ್ಯಾನಿಫೆಸ್ಟ್ ಮಾಡ್ತಾ ಇರೋದು. ಸೊ ಉಳಿದಿರೋದ್ರ ಕಡೆ ನಾನೇನು ಅಷ್ಟು ಗಮನ ಹರಿಸ್ತಾ ಇಲ್ಲ. ಅದಕ್ಕೆ ನನಗೆ ಇಂಟ್ಯೂಷನ್ ಬಂದಾಗ ನಾನು ಮ್ಯಾನಿಫೆಸ್ಟ್ ಮಾಡ್ತೀನಿ. ಓಕೆ, ಈಗ ಇವತ್ತಿನ ಸ್ವಿಚ್ ವರ್ಡ್ ಅಥವಾ ಸ್ವಿಚ್ ಪ್ರೇಸ್ ಏನಪ್ಪ, ಯಾವ ಥರ ಅದು ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ನೋಡೋದಾದರೆ, ಡಿಕ್ಲೇರ್ ಸುಪ್ರೀಮ್ ಮಿರಾಕಲ್ಸ್. ಡಿಕ್ಲೇರ್ ಸುಪ್ರೀಮ್ ಮಿರಾಕಲ್ಸ್. ಡಿಕ್ಲೇರ್ ಅಂದರೆ ಆಲ್ರೆಡಿ ನಾವು ಡಿಕ್ಲೇರ್ ಮಾಡಿಬಿಡ್ತೀವಿ ಅನ್ನೋ ಥರ, ಅಂದರೆ ಅದಾಗಿದೆ ಅನ್ನೋ ಥರ. ಓಕೆ, ಇದು ನನಗೆ ಬೇಕು, ನಾವು ಡಿಕ್ಲೇರ್ ಮಾಡೋದಕ್ಕೆ ರೆಡಿ ಆಗಿದ್ದೀವಿ. ಸೊ ಡಿಕ್ಲೇರ್ ಮಾಡ್ತೀವಿ. ಸುಪ್ರೀಮ್ ಅಂದರೆ ಹೈಯರ್ ಸೆಲ್ಫ್. ಓಕೆ, ಸುಪ್ರೀಮ್ ಅಂದರೆ ಅದೇ ಎಲ್ಲ, ಅದ್ರಿಗಿಂತ ದೊಡ್ಡದು ಯಾವುದೂ ಇಲ್ಲ ಸುಪ್ರೀಮ್ ಅಂತ ಅಂದರೆ. ಮಿರಾಕಲ್ಸ್ ಅಂತಂದರೆ ಯಾವುದೇ ಮಿರಾಕಲ್ಸ್ ಇರ್ಬೋದು, ಅದು ನಮ್ಮ ರಿಲೇಷನ್ಶಿಪ್ಪಲ್ಲಿರ್ಬೋದು, ಅದು ನಮ್ಮ ಕರಿಯರಲ್ಲಿರ್ಬೋದು, ಫೈನಾನ್ಸ್ ರಿಲೇಟೆಡ್ ಇರ್ಬೋದು, ಹೆಲ್ತ್ ರಿಲೇಟೆಡ್ ಇರ್ಬೋದು. ಈಗ ಹೇರ್ ಮ್ಯಾನಿಫೆಸ್ಟೇಷನ್ ಮಾಡ್ತಾರೆ, ಸ್ಕಿನ್ ಮ್ಯಾನಿಫೆಸ್ಟೇಷನ್ ಮಾಡ್ತಾರೆ, ಬ್ಯೂಟಿ ಮ್ಯಾನಿಫೆಸ್ಟೇಷನ್ ಮಾಡ್ತಾರೆ, ಆ್ಯಂಡ್ ವೆಯ್ಟ್ ಗೇನ್ ವೆಯ್ಟ್ ಲಾಸ್ ಮ್ಯಾನಿಫೆಸ್ಟೇಷನ್ ಮಾಡ್ತಾರೆ, ಆ್ಯಂಡ್ ಹೋಮ್ ಮ್ಯಾನಿಫೆಸ್ಟ್ ಮಾಡ್ತಾರೆ. ಎನಿಥಿಂಗ್ ನಾವೇನು ಬೇಕು ಅಂತವೋ ಎಲ್ಲದನ್ನು ಮ್ಯಾನಿಫೆಸ್ಟ್ ಮಾಡ್ತೀವಿ ಅಲ್ವಾ. ಸೊ ಇಂಟೆನ್ಷನ್ ಶುಡ್ ಬಿ ಕ್ಲಿಯರ್ ಇಂಟೆನ್ಷನ್ ಇರಬೇಕು. ಡಿಕ್ಲೇರ್ ಆದಮೇಲೆ ಬರೀತೀರಾ ಅಂತಂದರೆ ಡಿಕ್ಲೇರ್ ಹೈಫನ್ ಸುಪ್ರೀಮ್ ಹೈಫನ್ ಮಿರಾಕಲ್ ಅಂತ ಬರಿಬೇಕು. ಓಕೆ, ಅಥವಾ ಎನರ್ಜಿ ಸರ್ಕಲ್ ಹಾಕ್ತೀರಾ ಅಂತಂದರೆ ನಾನು ಹೇಳಿದ್ದೀನಿ, ಒಂದು ಕಡೆ ಸ್ಟಾರ್ಟ್ ಮಾಡಿದ್ರಿ ಅಂದರೆ ಅದು ಮತ್ತೆ ಅದೇ ಪಾಯಿಂಟಿಗೇ ಎಂಡ್ ಆಗಬೇಕು. ನಾನು ಆಲ್ಮೋಸ್ಟ್ ಗ್ರೀನ್ ಪೆನ್ನಲ್ಲಿ ಅಥವಾ ರೆಡ್ ಪೆನ್ನಲ್ಲಿ ಎನರ್ಜಿ ಸರ್ಕಲ್ ಹಾಕ್ತೀನಿ. ಸರ್ಕಲ್ ಒಳಗಡೆ ನಿಮ್ಮ ನೇಮ್ನ ಬರಿತೀರಾ, 2 ಅಂಡರ್ಲೈನ್ ಹಾಕ್ತೀರಾ ಅದಕ್ಕೆ, ಆ್ಯಂಡ್ ಕೆಳಗಡೆ ಬರಿತೀರಾ ಡಿಕ್ಲೇರ್ ಹೈಫನ್ ಸುಪ್ರೀಮ್ ಹೈಫನ್ ಮಿರಾಕಲ್. ಅದು ಎಲ್ಲ ಲೆಟರ್ಸ್ ಕೂಡ ಕ್ಯಾಪಿಟಲ್ ಲೆಟರಲ್ಲೇ ಇರಬೇಕು. ಬರಿತೀರಾ, ಕೆಳಗಡೆ ಬರಿತೀರಾ ಏನಾಗಬೇಕು, ಈಗ ಹೆಲ್ತ್ ಇಶ್ಯೂಸ್ ಇದ್ದರೆ ಐ ಆಮ್ ಫೀಲಿಂಗ್ ಹೆಲ್ದಿ ಅಷ್ಟೇ, ನೆಗೆಟಿವ್ ವರ್ಡ್ ಬರೋಂಗಿಲ್ಲ ಅಂತ ಹೇಳಿ ಬರೆದ್ಬಿಟ್ಟು ನೀವೇನು ಮಾಡಬೇಕಾಗತ್ತೆ, ಇದನ್ನ ಏನು ನೀವು ಕ್ಯಾಪಿಟಲ್ ಲೆಟರಲ್ಲೇ ಬರಿಬೇಕಂತ ಇರಲ್ಲ. ಐ ಆಮ್ ಫೀಲಿಂಗ್ ಹೆಲ್ದಿ ಅಂತ ಹೇಳಿ ಬರೆದ್ಬಿಟ್ಟು ಆ ಎನರ್ಜಿ ಸರ್ಕಲ್ ಒಳಗಡೆ ಹಾಕಿ ಒಂದು ಪ್ಲೇಸಲ್ಲಿ ಇಟ್ಬಿಡಿ, ಅಥವಾ ಅದನ್ನ ಫೋಲ್ಡ್ ಮಾಡಿಬಿಟ್ಟು ಈ ಥರ ಕೈಯಲ್ಲಿ ಇಟ್ಟುಬಿಟ್ಟು ನೀವು ಹೀಲ್ ಮಾಡ್ಬೋದು. ಓಕೆ, ಪಾಸಿಟಿವ್ ಎನರ್ಜಿ ಬರ್ತಾ ಇದೆ ಅಂತ ಹೇಳಿಬಿಟ್ಟು ನೀವು ಹೀಲ್ ಮಾಡ್ಬೋದು. ಹೀಲ್ ಮಾಡಿಬಿಟ್ಟು ದೆನ್ ಅದನ್ನು ನಿಮ್ಮ ಪಿಲ್ಲೋ ಒಳಗಡೆ ಇಟ್ಕೊಳ್ಳಿ, ಅಥವಾ ನಿಮ್ಮ ಪೌಚಲ್ಲಿ ಇಟ್ಕೊಳ್ಳಿ, ಇಲ್ಲ ಅಂತಂದರೆ ಮೊಬೈಲ್ ಕವರ್ ಒಳಗಡೆ ಇಟ್ಕೊಳ್ಳಿ. ಎನಿ ಪ್ಲೇಸ್, ನಿಮ್ಮ ಪರ್ಸಲ್ಲಿ ಇಟ್ಕೊಂಡಿರ್ತೀರ, ಅಥವಾ ನೀವು ಮಲ್ಗೋಂಥ ಪ್ಲೇಸಲ್ಲಿ ಇಟ್ಕೊಂಡಿರ್ತೀರ, ಅಥವಾ ದೇವ್ರ ಪೂಜೆ ಮಾಡ್ತೀರಲ್ವ ಆ ಪ್ಲೇಸಲ್ಲಿ ಇಡ್ತೀರ, ಎಲ್ಲೋ ಒಂದು ಕಡೆ ಇಡಿ. ಒಂದು ಸಲ ನೀವು ಎನರ್ಜಿನ ಸರ್ಕಲ್ ಹಾಕಿ ಅದನ್ನು ಬರೆದ್ಬಿಟ್ಟು, ಆ್ಯಂಡ್ ಅದನ್ನ ನೀವು ಹೇಗೆ ಎನರ್ಜೈಸ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ.
ಮಾಡಿ ಆ್ಯಂಡ್ ವಿಜುವಲೈಸ್ ಮಾಡಿ. ನೀವು ಏನು ಬರ್ತಿದ್ದೀರಾ, ಈಗ ಹೆಲ್ತ್ ಬರ್ತಿದ್ದೀರಾ, ಸೊ ಹೆಲ್ತ್ ನಂದು ಹಾಗೆ ಸರಿ ಆಯಿತು, ಹೀಗೆ ಸರಿ ಆಯಿತು, ಪ್ರೋಸೆಸ್ ಬೇಡ. ಬಟ್ ಅದ್ರ ಬದಲು ನೀವೇನು ಮಾಡಬೇಕು ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನಿಮಗೆ ತುಂಬ ಕಾಲು ಪೇನ್ ಇರುತ್ತೆ, ಯಾವುದೇ ಗೇಮ್ಸ್ ಆಡೋಕ್ಕಾಗ್ತಾ ಇರಲ್ಲ ಅಂತಂದರೆ ನೀವು ಜಸ್ಟ್ ವಿಜುವಲೈಸ್ ಮಾಡಬೇಕಾದ್ರೆ ಡಿಕ್ಲೇರ್ ಸುಪ್ರೀಂ ಮಿರಾಕಲ್ ಅಂತ ಹೇಳಿ ಬರ್ತಿದ್ದೀರಾ. ನಿಮ್ಮ ನೇಮ್ ಹಾಕಿಬಿಟ್ಟು ಎನರ್ಜಿ ಸರ್ಕಲ್ ಹಾಕಿಬಿಟ್ಟು ಅದನ್ನು ಬರೆದ್ಬಿಟ್ಟು ಐ ಆಮ್ ಫೀಲಿಂಗ್ ಹೆಲ್ದಿ ಅಂತ ಹಾಕಿದ್ದೀರಾ. ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹಿಂದ್ಗಡೆ ಪೇಜಿನ ಹಿಂದ್ಗಡೆ ಜಾಗ ಇದ್ದರೂ ಬರೀರಿ ಅಥವಾ ಮುಂದ್ಗಡೆನೇ ಜಾಗ ಇದ್ದರೂ ಬರೀರಿ. ಆ್ಯಂಡ್ ಇನ್ಫಿನಿಟಿ ಸಿಂಬಲ್ ಎಲ್ಲರಿಗೂ ಗೊತ್ತು, ಇನ್ಫಿನಿಟಿ ಸಿಂಬಲ್ 8 ಏನಿದೆ ಅದನ್ನು ಉಲ್ಟಾ ಬರೆದ್ಬಿಟ್ಟು ಅದ್ರ ಸುತ್ತ ಬರಿಬೋದು ಅಥವಾ ಅದರ ಬ್ಯಾಕ್ ಸೈಡಲ್ಲಿ ಬರಿಬೋದು. ಆ್ಯಂಡ್ 24 ಅನ್ನೋ ನಂಬರ್ನ ಬರಿಬೋದು. 24 ಇದು ವೀನಸ್ಗೆ ರಿಲೇಟೆಡು. ಸೊ ಈ ಥರ ನೀವು ಮಾಡ್ಕೊಬೋದು. ಈ ಥರ ಮಾಡಿಬಿಟ್ಟು ಎನರ್ಜೈಸ್ ಮಾಡ್ತೀರಾ. ಆ್ಯಂಡ್ ಎವ್ರಿಡೇ ವಿಜುವಲೈಸ್ ಮಾಡಿ, 1-2 ಮಿನಿಟ್ಸ್ ಮಾಡಿ. ವಿಜುವಲೈಸೇಷನ್ ಯಾವ ಥರ ಇರಬೇಕಪ್ಪ ಅಂದರೆ, ನೀವು ಹೇಗೆ ಹುಷಾರಾದ್ರಿ ಅನ್ನೋ ಪ್ರೋಸೆಸ್ ಬೇಡ. ಅದ್ರ ಬದಲು ಈಗ ನಾನು ಹೇಳಿದೆ ನಿಮಗೆ ಕಾಲು ಪೈನ್ ಇರುತ್ತೆ ಅಲ್ವಾ, ಸೊ ಆವಾಗ ನೀವು ಯಾವ ಥರ ವಿಜುವಲೈಸ್ ಮಾಡ್ಬೋದು ಅಂದರೆ, ಸುಮ್ಮನೆ ಜಸ್ಟ್ ನೀವೇನು ಗ್ರೌಂಡಲ್ಲಿ ಕ್ರಿಕೆಟ್ ಆಡ್ತಾ ಇದ್ದೀರಾ, ಆರಾಮಾಗಿ ಕ್ರಿಕೆಟ್ ಆಡ್ತಾ ಇದ್ದೀರಾ ಅಷ್ಟೇ. ಅದರಲ್ಲಿ ಅಯ್ಯೋ ಕಾಲು ನೋವಿತ್ತು, ಇವಾಗ ಕಾಲು ನೋವು ಹುಷಾರಾಗಿ ಆಡ್ತಿದ್ದೀನಿ, ಆ ಥರ ಯಾವ ಇಮ್ಯಾಜಿನೇಷನು ಬೇಡ. ಜಸ್ಟ್ ನೀವು ಎಲ್ಲಿ ಗ್ರೌಂಡಲ್ಲಿ ನಿಮ್ಮ ಫ್ರೆಂಡ್ಸ್ ಜೊತೆ ಆರಾಮಾಗಿ ಕ್ರಿಕೆಟ್ ಆಡ್ತಾ ಇದ್ದೀರಾ, ಕ್ರಿಕೆಟ್ ಆಡ್ಕೊಂಡು ಮನೆಗೆ ಬರ್ತೀರಾ, ಕುತ್ಕೊತೀರಾ, ಓದ್ತೀರಾ, ಅಥವಾ ಎಲ್ಲಿ ಕೆಲಸ ಇದೆ ಕೆಲಸ ಮಾಡ್ತಿದ್ದೀರಾ ಆರಾಮಾಗಿ. ಇಷ್ಟನ್ನು ನೀವು ವಿಜುವಲೈಸ್ ಮಾಡಿ ಆರಾಮಾಗಿ ಇದ್ಬಿಡಿ ಅಷ್ಟೇ. ಸೊ ಮಿರಾಕಲ್ಸ್ ಯಾವ ಥರ ಆಗುತ್ತೆ ಅನ್ನೋದನ್ನು ಅಬ್ಸರ್ವ್ ಮಾಡ್ತಾ ಹೋಗಿ. ಬಟ್ ಅದನ್ನು ನಿಮ್ಮ ಸಬ್ಕಾನ್ಷಿಯಸ್ ಆ್ಯಂಡ್ ಕಾನ್ಷಿಯಸ್ ಮೈಂಡ್ ಒಪ್ಕೊಳ್ಳೋ ಥರ ನೀವೇ ಮಾಡಬೇಕು. ಇದೇ ಮೇಯ್ನ್ ಯಾವುದರಲ್ಲಿ, ಮ್ಯಾನಿಫೆಸ್ಟೇಷನಲ್ಲಿ. ಓಕೆ, ಸೊ ಡಿಕ್ಲೇರ್ ಸುಪ್ರೀಂ ಮಿರಾಕಲ್ ಇದನ್ನು ನೀವು ಯಾವುದೇ ಇಂಟೆನ್ಷನಿಗೆ ಮಾಡ್ಕೋಬೋದು. ಇಂಟೆನ್ಷನ್ ಕ್ಲಿಯರ್ ಆಗಿರಬೇಕು. ಅದರ ಮೇಲೆ ಫೋಕಸ್ ಮಾಡಿಕೊಂಡು ನೀವು ಏನು ಮಾಡಬೇಕಾಗತ್ತೆ, ಚಾಂಟ್ ಮಾಡ್ಬೋದು. ಎನಿ ನಂಬರ್ಸ್ 21, 58, 61 ಆರ್ 108, 1008 ಆರ್ ಎನಿ ಕೌಂಟ್ ಮಾಡಬೇಕಂತೆಲ್ಲ ಹಾಗೆ ಚಾಂಟ್ ಮಾಡ್ತಾ ಇರ್ಬೋದು. ಡಿಕ್ಲೇರ್ ಸುಪ್ರೀಂ ಮಿರಾಕಲ್, ಡಿಕ್ಲೇರ್ ಸುಪ್ರೀಂ ಮಿರಾಕಲ್, ಡಿಕ್ಲೇರ್ ಸುಪ್ರೀಂ ಮಿರಾಕಲ್ ಅಂತ ಹೇಳಿಬಿಟ್ಟು ಅದಕ್ಕೆ ಡಿವೈನ್ ಅನ್ನೋ ಒಂದು ವರ್ಡನ್ನ ಆ್ಯಡ್ ಮಾಡಿದ್ರೆ ಇನ್ನೂ ಪವರ್ಫುಲ್ ಆಗಿರುತ್ತೆ. ಯಾವ ಥರ ಅಂದರೆ, ಡಿವೈನ್ ಡಿಕ್ಲೇರ್ ಸುಪ್ರೀಂ ಮಿರಾಕಲ್, ಡಿಕ್ಲೇರ್ ಡಿವೈನ್ ಸುಪ್ರೀಂ ಮಿರಾಕಲ್ ಈ ಥರ ಕೂಡ ಹೇಳ್ಬೋದು. ಸೊ ಡಿವೈನ್ ಅನ್ನೋದು ಒಂದು ಪವರ್ಫುಲ್ ಸ್ವಿಚ್ ವರ್ಡ್ ಆಗಿರುತ್ತೆ. ಇದನ್ನ ನೀವು ಯಾವ ಸ್ವಿಚ್ ಪ್ರೇಸ್ ಜೊತೆ ಕೂಡ ಆ್ಯಡ್ ಮಾಡಿಕೊಂಡ್ರೆ ಅದು ಇನ್ನೂ ಪವರ್ಫುಲ್ ಆಗುತ್ತೆ. ಸೊ ಯೂನಿವರ್ಸ್ ಅಂದರೆ ಏನು, ಮಿರಾಕಲ್ಸ್ ಯಾವ ಥರ ಆಗುತ್ತೆ, ಯದ್ಭಾವಂ ತದ್ಭವತಿ ಅಂತ ಏನು ಹೇಳ್ತೀವಿ ಅದೇನೇ ನಾವೇನು ಥಿಂಕ್ ಮಾಡ್ತೀವಿ ಅದೇ ನಾವು ಆಗ್ತಾ ಹೋಗ್ತೀವಿ. ಸೊ ಆ ಥಿಂಕ್ ಮಾಡೋದಕ್ಕೆ ಒಂದು ವೇ ಇರುತ್ತೆ. ಆ ಪರ್ಟಿಕ್ಯುಲರ್ ವೇದಲ್ಲಿ ನೀವು ಹೋದಾಗ ಮಾತ್ರನೇ ಆ ಒಂದು ರಿಸಲ್ಟ್ ಸಿಗೋದು. ಓಕೆ, ಸೊ ಈ ಡಿಕ್ಲೇರ್ ಸುಪ್ರೀಂ ಮಿರಾಕಲ್ ಅನ್ನೋಂಥ ಒಂದು ಸ್ವಿಚ್ ಪ್ರೇಸ್ ಏನಿದೆ ಅದನ್ನು ಡಿವೈನ್ ಜೊತೆಗೆ ಸೇರಿಸ್ಕೊಳ್ಳಿ. ಯೂನಿವರ್ಸ್ ನಿಮಗೆ ಮಾಡುವಂತಹ ಒಂದು ಮಿರಾಕಲ್ನ ನೀವೇನು ಮಾಡಿ, ಫೀಲ್ ಮಾಡಿ. ಯಾವುದು ಕೂಡ ಕೋಇನ್ಸಿಡೆನ್ಸ್ ಆಗೋದಿಲ್ಲ. ನೀವು ಒಂದ್ಸತಿ ಯೂನಿವರ್ಸ್ನ ಟ್ರಸ್ಟ್ ಮಾಡಿ ಏನೋ ಒಂದು ಪ್ರೋಸೆಸ್ ಸ್ಟಾರ್ಟ್ ಮಾಡಿದ್ರಿಂದ ಎಲ್ಲ ರಿಸಲ್ಟ್ ಕೂಡ ಯೂನಿವರ್ಸೇ ಕೊಡ್ತಾ ಇರುತ್ತೆ, ಎಲ್ಲ ಹಿಂಟ್ ಕೂಡ ಯೂನಿವರ್ಸೇ ಕೊಡ್ತಾ ಇರುತ್ತೆ. ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಬೇಬಿ ಮೈಂಡ್ ಕಾನ್ಸೆಪ್ಟ್, ಬೇಬಿಗೆ ಏನಿರುತ್ತೆ, ನಮ್ಮ ಅಮ್ಮನ ಹತ್ರ ನಾನು ಏನು ಕೇಳಿದ್ರು ನಂಗೆ ಅದು ಕೊಡ್ತಾರೆ ಅಂತ ಹೇಳಿ, ಅದು ಆಸ್ಕ್ ಬಿಲೀವ್ ರಿಸೀವ್ ಕೇಳುತ್ತೆ, ಅವ್ರು ಕೊಡ್ತಾರೆ ಅಂತ ನಂಬಿರುತ್ತೆ, ಹ್ಯಾಂಡ್ ಕೊಟ್ಟಾಗ ಇಸ್ಕೊಂಡ್ಬಿಡತ್ತೆ. ಸೊ ನಾವು ಅಷ್ಟೇ ಆಸ್ಕ್ ಬಿಲೀವ್ ರಿಸೀವ್, ಏನು ಕೇಳಬೇಕು ಅದನ್ನು ಕೇಳಬೇಕು, ಬಂದೇ ಬರುತ್ತೆ ಅಂತ ನಂಬ್ಕೋಬೇಕು. ಆಫ್ಟರ್ ದಟ್ ಅದು ಬಂದಾಗ ನಾವು ರಿಸೀವ್ ಮಾಡ್ಕೊಳ್ಳೋದಕ್ಕೆ ಓಪನ್ ಆಗಿರಬೇಕು. ಮೈ ಹಾರ್ಟ್ ಈಸ್ ಓಪನ್ ಅಂತ ಹೇಳ್ತೀವಿ ಅದಕ್ಕೆ. ಸೊ ಇಷ್ಟಿದ್ರೆ ರಿಸಲ್ಟ್ ಖಂಡಿತ ಬರುತ್ತೆ. ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಯಸ್ ಮಿರಾಕಲ್ ಯೂಟ್ಯೂಬ್ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಆ್ಯಂಡ್ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಬಾಯ್ ಬಾಯ್.